ಹಾಯ್ ಫ್ರೆಂಡ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಹೊಸ ವಿಡಿಯೋಗೆ ವೆಲ್ಕಮ್. ಇವಾಗ ಹೊರಗಡೆಯಿಂದ ಮನೆಗೆ ಬಂದಿದ್ದೀನಿ. ನೋಡೋಣ ಎಲ್ಲ ಏನು ಮಾಡ್ತಾರೆ ಬನ್ನಿ. ಅಮ್ಮ ಮಗಳು ಏನೋ ಡಿಸ್ಕಸ್ ಮಾಡ್ಕೊಂಡು ಕೂತವ್ರೆ ಇಲ್ಲಿ. ಹಾಯ್, ಹಲೋ, ಏನಾರ ಹೇಳಮ್ಮ ಬ್ಲಾಗ್ಗೆ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಬ್ಲಾಗ್ ಶುರು ಮಾಡಿದ್ದೇನೆ. ಜೀವನ್ ಗೌಡ ನನ್ನ ಮಗ ತುಂಬಾ ಮುಂದೆ ಬರ್ಬೇಕು ಅಂತ ಅನ್ಕೊಂತೀವಿ. ಅಯ್ಯೋ 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 ಅಯ್ಯೋ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಯಾಕೆ ಓವರ್ ಆಕ್ಟಿಂಗ್ ಸ್ವಲ್ಪ ಇವಳು ಜಾಸ್ತಿ ಆಡ್ತಾರೆ. ಫ್ಯಾಷನೇಟೆಡ್ ಆರ್ಟಿಸ್ಟ್. ಗೈಸ್, ಇವತ್ತು ಏನು ಸ್ಪೆಷಲ್ ಅಂದರೆ ನಮ್ಮ ಮನೇಲಿ ಎಗ್ ರೈಸು, ಎಗ್ ಮಸಾಲ ಮಾಡ್ತಾ ಇದ್ದೀವಿ. ನಾನು ಎಗ್ ಮಸಾಲ ಮಾಡ್ತೀನಿ, ಅವಳು ಎಗ್ ರೈಸ್ ಮಾಡ್ತಾಳಂತೆ. ಮೊಟ್ಟೆ ಎಲ್ಲ ತಂದು ರೆಡಿ ಮಾಡಿ ಇಟ್ಟವಳೆ. ನಮ್ಮ ಅಮ್ಮಂಗೆ ಇವಾಗ ಅನ್ನಕ್ಕೆ ಇಟ್ಟು ಮೊಟ್ಟೆ ಬೇಯಿಸೋಕೆ ಇಡಿ ಅಂತ ಇದೀವಿ. ನಮ್ಮ ಅಮ್ಮ ಇಟ್ಟಿಲ್ಲ ಗೈಸ್. ಏನು ಮಾಡೋಣ, ನಾವು ಹೇಳಿದ ಮಾತು ಒಂದು ಕೇಳೋದು. ನಮ್ಮ ಮನೇಲೆಲ್ಲ ನಾವೇ ಮಾಡೋದು. ಏನಂತೀರ ಅದಕ್ಕೆ? ಮಂಗಳ ಹೇಳು ಮಂಗಳ, ಬೆಳ್ಳಗೆ ಕಾಣಿಸ್ತಿದೆಯಲ್ಲ ಮಂಗಳ. ಬೆಳ್ಳಿಗೆ ಏ ನಿನ್ ತೋರ್ಸ್ಕೋ. ಐ ಆಮ್ ಆಲ್ವೇಸ್ ವೈಟಿ. ನಿನ್ ತೋರ್ಸ್ಕೋ. ನೀನು ವೈಟಿ ಅಲ್ಲ, ನೀನು ವೆಯ್ಟಿ. ವೈಟಿ ಅಲ್ಲ, ನೀನ್ ಬ್ಲ್ಯಾಕಿ. ಅವಳು ವೈಟಿ ಅಲ್ಲ ಗೈಸ್, ವೈಟಿ. ಐ ಆಮ್ ಬ್ರೌನಿ. ಬ್ರೌನಿ ಗೈಸ್, ನಾನು ಬ್ರೌನಿ. ಬ್ರೌನಿ ಅಲ್ಲ, ಕರ್ಗಿ. ಅದೇನು ಅಮ್ಮ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡೋರು ಇಷ್ಟೊತ್ತು ಕಿತ್ತಾಡ್ತಿದ್ರು. ನೀವೇ ಅನ್ನಕ್ಕೆ ಇಟ್ಬಿಟ್ಟು ನೀವೇ ಮೊಟ್ಟೆ ಬೇಯಿಸಿ ಅಂತ. ಇವಾಗ ಡವ್ ಮಾಡ್ಕೊಂಡು ಹೋಗೋರಿಗೆ ತೋರಿಸ್ತೀನಿ ರೀ. ಅಮ್ಮ ಅನ್ನಕ್ಕೆ ಇಡ್ತಾ ಇದ್ದೀರಿ ನಾವು? ಇಡಲ್ಲ ಅಂದ್ರಿ? ಅನ್ನಕ್ಕೆ ಇಡ್ತಾರೆ ಗೈಸ್. ಹಾಂ, ಜಗಳ ಯಾಕೆ ಆಡ್ತೀರಾ? ಊಟಕ್ಕೆ ಯಾಕೆ ಇಡ್ತೀರಾ? ಮಾತಾಡೋ ಮಂಗಳ. ಮಕ್ಕಳು ಅಷ್ಟು ಝೂಮ್ ಬರ್ಬೇಡಿ, ಎದ್ರಿಕತ್ತಾರಲ್ಲ ಬಂದವರು. ಓ ಮಂಗಳ. ಹಾಂ, ಆಮೇಲೆ ಇನ್ನೇನು ಮಾಡಿ ಅಂದೆ? ಮೊಟ್ಟೆ ಬೇಯಕ್ಕೆ ಇಡ್ತೀರಾ? ಸ್ಟಾರ್ಟ್ ಮಾಡ್ತೀನಿ ನಾನು. ನಮ್ಮಮ್ಮ ಅನ್ನಕ್ಕೆ ಇಟ್ಬಿಟ್ಟು ಮೊಟ್ಟೆ ಇಟ್ಬಿಟ್ಟು ಹೋಗೋರೆ. ನಾನು ಎಗ್ ಮಸಾಲ ಪ್ರೊಸೀಜರ್ ಒಂದೊಂದೇ ತೋರಿಸ್ತೀನಿ ಹಿಂಗೆ ಮಾಡೋದು ಅಂತ. ನಮ್ಮನೇಲಿ ಏನೋ ತಿಂತಾರೆ, ನಿಮ್ಗೆ ಇಷ್ಟ ಆದ್ರೆ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಕ್ಯಾಮ್ರಾದಲ್ಲಿ ಬರಬೇಕು ಅಂತ ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡು ಎಗ್ ಮಸಾಲಾಗೆ ಫಸ್ಟು ಮಣೆ ತಗೊಬೇಕು. ನೆಕ್ಸ್ಟು ಸಾಕು ತಗೊಬೇಕು. ಈರುಳ್ಳಿ ಎಷ್ಟು ಹಾಕ್ಬೇಕು? 2 ಹಾಕು. ಬರೀ 2? ಎಲ್ಲ ಪ್ರೊಸೀಜರು ನಾನೇ ಹೇಳ್ಕೊಡ್ಬೇಕು. ಅದ್ರಲ್ಲಿ ಬೇರೆ ಬಿಲ್ಡಪ್ ಕೊಡು ಗೈಸ್. ಏನು ಅಂದರೆ ಹಿಂಗೆ ಇಟ್ಕೊಳ್ಳೋ ಕರೆಕ್ಟಿಗೆ ನೀನು ಮಾಡೋ ಸಾಕು. ಏನು ಅಂದರೆ ಪ್ರೊಸೀಜರ್ ಕೇಳೋದಲ್ಲ, ನಮ್ ಒಂದೊಂದು ಕೈ ಇರುತ್ತೆ. ಕೈ ಹೊಡೆದ್ರೆ ಹೌದೌದು, ಈ ಕೈಲಿ ಇದೆ ಅಮೃತ. ನೋಡ್ತೀನಿ. 2 ಈರುಳ್ಳಿ, ಆಮೇಲೆ ಆದ್ಮೇಲೆ 2 ಟೊಮೊಟೊ ತಗೊಳ್ಳಿ ಗೈಸ್. 2 ಟೊಮೊಟೊ ತಗೊಂಡು ಎಲ್ಲ ಇದು ಸ್ಟಾಪ್ ಮಾಡ್ತೀನಿ. ಹೇಳಪ್ಪ ಕಂದ. ಇವಳೇನೋ ಸ್ವಲ್ಪ ಟ್ಯಾಲೆಂಟ್ ಐತೆ ಅಂದ್ಬಿಟ್ಟು ಟೊಮೊಟೊ ಕೊಯ್ಯೋದಕ್ಕೆ ಹತ್ರ ಹೋಗ್ಬಿಟ್ಟು ಚೂರಾಮಣಿ ಕಟ್ ಮಾಡೋದೆಲ್ಲ ಮಾಡ್ತಾಳೆ ಗೈಸ್. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅದೆಲ್ಲ ಟ್ಯಾಲೆಂಟ್ ಇರೋದಕ್ಕೆ ಮಾತ್ರ ಸಾಧ್ಯ. ಕುಳ್ಳುಕಿದ್ಯಾ ಕಡೆ ನೀನು, ಅಷ್ಟು ಮೇಲೆ ಕೆತ್ಬೇಡ. ನೀನು ನನ್ಕಿಂತ ಐತಿದ್ಯಾ? ನೀನು ಒಂದು 2 ಇಂಚ್ ಅಷ್ಟೇ. 2 ಇಂಚು ಅಷ್ಟೇ ಐಟ್. ಏನು ಅಷ್ಟೇ ಐಟ್. ಅದಕ್ಕೆ 2 ಇಂಚು ನಿಂಗೆ ಕಲರ್ ಕಡಿಮೆ ಇದೆಯಲ್ಲ. ಇವಾಗ ಈರುಳ್ಳಿಯನ್ನು ಕಟ್ ಮಾಡ್ತಿದ್ದಾರೆ. ಇದ್ಯಾವ್ದು ಪೊಳ್ಳು? ನಗು ಬರ್ಲಿಲ್ವಾ? ಅಚ್ಚ ಕನ್ನಡದವ್ರು ಬೇರೆ ಹೇಳ್ತಾ ಇದ್ದು. ನಾವು ಕನ್ನಡದವ್ರಮ್ಮ. ಕನ್ನಡಕ್ಕೆ ಬೆಲೆ ನೆಲೆ ಎಲ್ಲ ಕೊಡ್ತೀವಿ. ಕ್ಯಾರೆಟ್ಗೆ ಈರುಳ್ಳಿ, ಕ್ಯಾರೆಟ್ಗೆ ಕನ್ನಡದಲ್ಲಿ ಏನಂತಾರೆ ಹೇಳು? ಕನ್ನಡದಲ್ಲಿ ಕ್ಯಾರೆಟ್ ಅಂತಾರೆ.
ಕನ್ನಡದಲ್ಲಿ ಏನಂತಾರಂದಲ್ವಾ, ಕನ್ನಡ ಕ್ಯಾರೋಟ್. ವಾ ಈರುಳ್ಳಿ ಕಟ್ ಮಾಡಿಬಿಟ್ಟು ಸಿಗುವ. ಹತ್ರ ನಾನು ಕುಯ್ತಿದ್ನಲ್ಲ ಈರುಳ್ಳಿನ, ಏನೋ ಇಸ್ಕೊಂಡವಳೆ, ಇವಳೇನೋ ದವಾಗ್ತಾಳಂತೆ ಸ್ಪೀಡಾಗೆ, ತೋರಿಸ್ತೀನಿ ನಾನು. ದಿಸ್ ಇಸ್ ಕಾಲ್ಡ್ ಸ್ಪೀಡ್. ಆಲೆ ಅದೇನೋ ಕನ್ನಡದವಳು ಅಂದೆ. ಅದೇ ಕನ್ನಡದಲ್ಲೇ, ಇದು ತುಂಬಾ ಬೇಗ. ಗೈಸ್ ಅಂದ್ರೆ ನಾವು ಇವಳಿಗೇನು ಮುಂಚೆ ಈ ಥರ ಬರ್ತಿರ್ಲಿಲ್ಲ. ನಾವು ನಮ್ಮ ತಾತಂದು ಒಂದು ಆಮ್ಲೆಟ್ ಅಂಗಡಿ ಇತ್ತು. ಆಮ್ಲೆಟ್ ಅಂಗಡಿಯಲ್ಲಿ ಒಳ್ಳೆ ಈರುಳ್ಳಿ ಕುಯ್ಯಕ್ಕೆ ಸೇರಿಸಿ ಈರುಳ್ಳಿ ಕುಯ್ಯಕ್ಕೆ ಸೇರಿಸಿದ್ವಿ. ಹಂಗಾಗಿ ಸ್ವಲ್ಪ ಬರುತ್ತೆ ಇವಳಿಗೆ, ಇಲ್ಲ ಅಂದ್ರೆ ಏನು ಅಷ್ಟೇನಿಲ್ಲ ಗೈಸ್, ನಾರ್ಮಲ್. ನಾನು ಕುಯ್ದ್ಬಿಟ್ಟು ಸುಮ್ಮನಿದ್ದೀನಿ, ಅವಳು ನೋಡಿ ಹೆಂಗಾಡ್ತವಳು ಕಣ್ಣೆಲ್ಲ ಉಚ್ಕೊಂಡು. ನಾನು ಜಾಸ್ತಿ ಕಟ್ ಮಾಡಿದ್ದೀನಿ, ಅವ್ನು ಬರೀ ಅರ್ಧ ಕಟ್ ಮಾಡ್ದ ಅಷ್ಟೇ. ಸರಿ ಗೈಸ್, ಐಟಮ್ ಬೇಕು ಅಂತಾನೆ ಗೊತ್ತಿಲ್ಲ. ಏನು ಐಟಮ್ ಬೇಕು ಅಲ್ಲ ಗೈಸ್, ನಮ್ಮನೆ ಫ್ರಿಜ್ಜೇ ಆನ್ ಮಾಡಿಲ್ಲ. ಫ್ರಿಜ್ಜು ಎಲ್ಲ ನಾನು ಒಬ್ಬನೇ ವಹಿಸ್ಕೊಬೇಕು. ನಮ್ಮ ಮನೇಲಿ ಒಂದು ಚೋಟ ಮರಿ ಇದೆ, ಅದ್ರ ಪ್ರಾಬ್ಲಮ್. ನೆಕ್ಸ್ಟು ಮೆಣಸಿಕಾಯಿ ಬೇಕು, ಇದು ಬೇಕು, ಕರ್ಬೇವಿಗೆ ಬೇಕು ಗೈಸ್, ಆ್ಯಡ್ ಮಾಡ್ಕೊಳ್ಳಿ, ಹೇಳಿಲ್ಲ. ನೀನು ಯಾವ್ದನ್ನೂ ಹೇಳ್ತಾ ಇಲ್ಲ. ಮೆಣಸಿಕಾಯಿ ಬೇಕು ಗೈಸ್ ಅಷ್ಟೇ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಲ್ಲಿ ಅದಕ್ಕೆ ಮನೇಲಿ ಅಡುಗೆ ಮಾಡೋದು ಕಲಿಬೇಕು, ನಮ್ಮ ಥರ ಯಾವ್ಯಾವ ಐಟಮ್ ಎಲ್ಲೆಲ್ಲಿ ಇರುತ್ತೆ ಅಂತ ನೋಡಬೇಕು. ಇಷ್ಟೇ ಗೈಸ್, ಅದು ಹಾಕ್ಬಿಟ್ಟು ಫುಲ್ಲು ಮಸ್ತಾಗಿರುತ್ತೆ. ಸಿಂಪಲ್ ಸ್ಟೈಲು ಎಗ್ ಮಸಾಲ. ತೊಳಿದೆ ಕಟ್ ಮಾಡ್ತಿದ್ನೆ ಮೆಣಸಿನ್ಕಾಯಿ, ತಿಂದು ನನ್ಗೇನಾದ್ರು ಆದ್ರೆ ನಮ್ಮ ಅಪ್ಪ ಅಮ್ಮಂಗೆ ನಾನು ಒಬ್ಳೆ ಮಗಳು. ನಾನು ಒಬ್ಬನೇ ಮಗ. ಏ ಹುಚ್ಚ, ಏ ಲೂಜು, ನಿಂಗ್ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ಅಥವಾ ಏನಾದ್ರು ಮನಗಿನ ಜಗಳ ಆಗಿದ್ಯಾ ನೋಡು ನಿನಗೆ, ಅಯೋಗ್ಯ. ಅದಕ್ಕೆ ನಾನು ಉಳಿಬೇಕು ಜಾಸ್ತಿ ದಿನ. ಯಪ್ಪ 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 ಯಪ್ಪ. ಗೈಸ್ ನನಗೆ ಅಡುಗೆ ಮಾಡೋದ್ರಲ್ಲಿ ವೆಜ್ ಎಲ್ಲ ಚೆನ್ನಾಗಿ ಬರಲ್ಲ. ನನಗೆ ವೆಜ್ ಮಾಡಿದ್ರೆ ಅಡುಗೆ ಒಂಥರ ಚೆನ್ನಾಗೇ ಇರಲ್ಲ ವೆಜ್ ಮಾಡಿದ್ರೆ. ಯಾಕಂದ್ರೆ ಸುಮ್ಮನೆ ನಾನು ಯಾಕಂದ್ರೆ ವೆಜ್ಜು ಮಾಡಕ್ ಬರಲ್ಲ ಅಲ್ವಾ. ನಾನ್ ವೆಜ್ಜಿಗೆ ನಾನು ಸುಮ್ಮನೆ ಸೌತ್ ಸಕ್ಕತ್ತಾಗಿ ಬಂದ್ಬಿಡುತ್ತೆ. ಏನೋ ದೇವ್ರು ಕೊಟ್ಟಿರೋ ವರ. ಹೂವ ಆಯ್ತಾ, ಎಲ್ಲಿ ಪಾಸ್ ಮಾಡ್ಬೇಕು ಅಂತ. ಇವನು ನಮ್ಮ ಮನೇಲಿ ಎಷ್ಟು ಸ್ವತ್ತ ಅಂದ್ರೆ ಏನೇ ಒಂದು ಐಟಮ್ ಇಟ್ಕೊಂಡು ಬೀಳಿಸ್ತಾನೆ. ಅದಕ್ಕೆ ನಮ್ಮ ಅಮ್ಮ ಇವನ ಕೈಲಿ ಏನೋ ಐಟಮೇ ಹೆಚ್ಚಲ್ಲ. ಸ್ವತ್ತ ಅಂದ್ರೆ ಇಟ್ಕೊಂಡಿರೋದನ್ನ ಬೆಳೆಸೋದು. ನಾವು ಮಂಡ್ಯ ಕಡೆಯವರು, ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗದೆ ಇರೋರು. ನೆಕ್ಸ್ಟ್ ಪಾತ್ರೆ ತಗೊಬೇಕು. ಪಾತ್ರೆ ಅಲ್ಲ ಅದು, ನೆಕ್ಸ್ಟ್ ಪಾತ್ರೆ ಅಲ್ಲ ಅದು, ಫಸ್ಟ್ ಏನಿಲ್ಲ ಬಾಣ್ಲಿ ತಗೊಬೇಕು. ಹಾ, ಬಾಣ್ಲಿ ತಗೊಂಡು ಅದೇ ಇವಾಗ ಪ್ರೂವ್ ಆಯ್ತು ಅನ್ಸತ್ತ ಅಂತ ಆಗಿ ಮ್ಯಾಚ್ ಬಾಕ್ಸ್ ಬೀಳ್ಸ್ತಾ ಅಷ್ಟೇ.